ನೋಡಿ, ನ್ಯಾಷನಲ್ ಹೆರಾಲ್ಡ್ ವಿಚಾರ ಇರ್ಬೋದು, ಯಂಗ್ ಇಂಡಿಯಾ ವಿಚಾರ ಇರ್ಬೋದು, ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶಿಷ್ಟವಾದಂಥ ಪ್ರಕರಣ ಇದೆ. ಅಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಹಾಕಿದ್ದಾರೆ, ಕರೆಕ್ಟಾ? ಟಿಲ್ ಡೇಟ್ 7-8 ವರ್ಷ ಆಯ್ತು ಈ ಪ್ರಕರಣಕ್ಕೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರಿಂದ ಬಂತು, ಯಾರಿಗೆ ಹೋಯ್ತು ಅಂತ ಏನಾದರೂ ಆಗಿದೆಯಾ? ಇದು ಯಾಕೆ ವಿಶಿಷ್ಟ ಪ್ರಕರಣ ಅಂದರೆ, ದಿಸ್ ಮಸ್ಟ್ ಬಿ ದಿ ಓನ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೇರ್ ದರ್ ಇಸ್ ನೋ ಮನಿ. ಅವ್ರು ಯಾಕೆ ಹಾಕ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ದೇ ಆರ್ ನಾಟ್ ಬೀನ್ ಏಬಲ್ ಟು ಜಸ್ಟಿಫೈ ಆಲ್ಸೋ ಎನಿಥಿಂಗ್. ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಹೇಳಕ್ಕೂ ತಯಾರಿಲ್ಲ. ಇವೆಲ್ಲ ನೋಡಿ ಬೆದರ್ಸ ಟ್ಯಾಕ್ಟಿಕ್ಸ್ ಅಷ್ಟೇ. ಈಗ ಖರ್ಗೆ ಸಾಹೇಬ್ರಿಗೆ ಯಂಗ್ ಇಂಡಿಯಾಗೆ ಏನ್ರಿ ಸಂಬಂಧ? AICC ಅಧ್ಯಕ್ಷರಾಗಿದ್ದು 2.5-3 ವರ್ಷದ ಹಿಂದೆ. ಈಗ ಟ್ರಸ್ಟಿ ಆಗಿರೋದು ಅವರು, ಆಸ್ ಬಿಕಾಸ್ ಆಫ್ ದ ವರ್ಚ್ಯೂ ಆಫ್ ದ ಚೇರ್. ಅವರಿಗೂ ಕರೆಸ್ಕೊಡಿಸ್ತಾರಲ್ಲ, ಯಾಕೆ? ಅದೇ BJPಲಿ ಈಗ ಎಕ್ಸಾಂಪಲ್ ನಿಮ್ಮ ಅಜಿತ್ ಪವಾರ್ ಅವ್ರ ಕೇಸ್ ತಗೊಳ್ಳಿ. ಅತಿ ಭ್ರಷ್ಟ ರಾಜಕಾರಣಿ ಇಡೀ ದೇಶದಲ್ಲಿ ಅಂದ್ಬಿಟ್ಟು ಯಾರು ಹೇಳಿದ್ದು? BJP ಅವರು. ಈಗೇನಾಯ್ತು? ಹೇಮಂತ್ ಸರ್ಮಾ ಬಿಸ್ವಾಸ್, ಅಸ್ಸಾಂ CM, ಮೋಸ್ಟ್ ಕರಪ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟಿದ್ರು ಅವರು. ಇದೇ ಮೋದಿ ಅವರು, ಅಮಿತ್ ಶಾ ಅವರು. ಇವಾಗ BJP ಚೀಫ್ ಮಿನಿಸ್ಟರು. ಇಲ್ಲಿ ಬಂದಾಗ ಬೇರೆ ಕಡೆ ಇದ್ದಾಗ ಎಲ್ಲ ಕೆಟ್ಟವ್ರೆ, ದುಷ್ಟರೇ. ಇಲ್ಲಿ ಬಂದಾಗ ಅದು ಏನಾಗ್ಬಿಡ್ತದೋ, ಇದು ಸಂಪೂರ್ಣವಾಗಿ ವೈಟ್ ವಾಶ್ ಆಗಿಬಿಡ್ತಾರೆ ಇವಾಗ. ಈಗ ಮೊನ್ನೆ 1700 ಕೋಟಿ ರೂಪಾಯಿ ಹಗರಣ, ಯಾರ್ದು ಅಜಿತ್ ಪವಾರ್ ಅವರ ಮಗ ಏನೋ ಮಾಡಿದಾರೆ ಅಂತ ಸುದ್ದಿ ಇದೆ. ಯಾಕೆ ಅದ್ರ ಬಗ್ಗೆ ತನಿಖೆ ಇಲ್ಲ? ಯಾಕೆ ಅದ್ರ ಬಗ್ಗೆ ಯಾರು BJP ಅವ್ರು ಚಕಾರ ಎತ್ತಾ ಇಲ್ಲ? ಸೊ ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತ. ಅದೇ ರಾಜಕೀಯ ಪ್ರೇರಿತ ಸರ್. ಈಗ ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ, ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಇಟ್ ಈಸ್ ಟ್ರೇಸಬಲ್, ಟ್ರ್ಯಾಕಬಲ್. ಈಗ ಸುಮ್ಮನೆ ಬೆದರ್ಸ್ಲಕ್ಕೆ ಮಾಡ್ತಾರೆ. ಈಗ ರಾಹುಲ್ ಗಾಂಧಿ, ಈಗ ಯಾವಾಗ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗ್ತದೆ, ಯಾವಾಗ ಮೋದಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವು. ಈಗ ನೀವೇ ಹೇಳ್ರಿ, 12 ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು? ಏನಾಯ್ತು? 10 ವರ್ಷದಿಂದ ಇದಾರಲ್ಲ ಇವರೇ ಅಧಿಕಾರದಲ್ಲಿ. ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು, ಖರ್ಗೆ ಸಾಹೇಬ್ರ ಮೇಲೆ ಕೇಸು, DK ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು. ಏನಾಯ್ತು? ಯಾರು ಶೇಕ್ ಆಗಿದ್ದಾರೆ? ಹೇಳ್ರಿ. ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಕ್ ಆಗ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದ್ದಾರೆ ನನಗೆ. ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು, ಇವ್ರ ಮೇಲೆ ಯಾಕಿಲ್ಲ? RSS ಅವ್ರ ಮೇಲೆ. ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ಗೊತ್ತಿದ್ರೆ ನೀವು ಹೇಳ್ಬಿಡ್ರಪ್ಪ. ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಬುದ್ಧರು ಕೂತಿದ್ದೀರಿ ಇಲ್ಲಿ, ನನಗೆ ಅವರ ಆದಾಯ ಏನು? ಅವ್ರಿಗೆ ಯಾಕೆ IT ಇಲ್ಲ? ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತಾರೆ, ಕರೆಕ್ಟ್? ಅವ್ರ ಗುರು ಯಾರು? ಧ್ವಜ ಅಂತೆ. ಧ್ವಜದ ಮೇಲೆ ಇವರು ದುಡ್ಡು ತಗೊತಾ ಇದ್ರೆ ಅದಕ್ಕೆ ನಾವು ತೋರ್ಸೋದು ಬೇಡ ಅಂತೆ. ಅದು ಹೆಂಗಾಗ್ತದ್ರಿ? ನೀವೇನು ಸಂಪಾದನೆ ಮಾಡ್ತಾ ಇದ್ರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ IT ಕಟ್ತಾ ಇದ್ರೆ ಇಲ್ಲ? ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ? ಅವ್ರಿಗೆ ಯಾಕೇನೂ ಆಗಲ್ಲ? $330,000 RSSನವರು ಅಮೆರಿಕನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ? ಅವ್ರ ಹೆಸರಲ್ಲಿದೆ ಅಲ್ಲ. ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ, ಅದೇನು ಮತ್ತೆ? ಇದು ನಾನು ಹೇಳ್ತಾ ಇಲ್ಲ, ಅಮೇರಿಕಾ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು. ನಿಮ್ಗೆ ಗೊತ್ತಿರ್ಬೋದು ಅದು. $330,000 ಎಲ್ಲಿಂದ ಬರ್ತದ್ರಿ ಅವರಿಗೆ? ಯಾರು ಕೊಡ್ತಾರ್ರಿ ಅವರಿಗೆ ದೇಣಿಗೆ? ಗುರು ದಕ್ಷಿಣೆ ಅಂತೆ. ಅದ್ರ ಮೇಲೆ ಗುರುಗಳಿಗೂ ಅಪಮಾನ. ನಾನು ಹೇಳಿಲ್ವಾ ಯಾವಾಗ BJPನಲ್ಲಿ ಉತ್ತರ ಇಲ್ಲ, ಅವ್ರ ಹುಳುಕನ್ನ ಮುಚ್ಚಾಕಕ್ಕೆ ಇದು ಮಾಡ್ತಾರೆ. ಈಗ BJPನಲ್ಲಿ ನಡೆದಿರೋದೇ ಇಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅಲ್ಲಿ ನಡೆದಿದೆ ಅಲ್ಲ, ಹೋಗಿ ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ. ಸಿ ಗ್ರೇಡಿಂಗ್, ಸಿ ರೇಟ್ ಸಿಕ್ಕಿದೆ ಅಲ್ಲ, ಅದಕ್ಕೆ ಏನಂತಾರೆ? ಮೋದಿನಾಮಿಕ್ಸ್ ಅಂತಾರೆ ಅದಕ್ಕೆ. ಅಚ್ಚೇ ದಿನ್, ಅಮೃತ್ ಕಾಲ್, ವಿಕಸಿತ್ ಭಾರತ್, ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು. ನಿಜವಾದ ಕೆಲಸ 2 ಲಕ್ಷ
SMEsಗಳು, ಕಿರಾಣಾ ಅಂಗಡಿಗಳು ಎಲ್ಲರೂ ಬಂದಾಗಿದೆ. ಯಾರು ಕೊಟ್ಟಿರೋದು ಡೇಟಾ? ಅವರೇ ಕೊಟ್ಟಿರೋದಲ್ಲ, ಕೇಂದ್ರ ಸರ್ಕಾರ. ಅಂದರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ? 90 ರೂಪಾಯಿ $1. ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತೀರಾ? 2.5 ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕರು ನಾಗರಿಕತ್ವವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ. ಇದಕ್ಕಂತಾರೆ ಅಮೃತ್ ಕಾಲು. ಬರೀ ಅದಾನಿ ಅಂಬಾನಿಗೆ ಇವರಿಬ್ಬರಿಗೆ ಅಮೃತ್ ಕಾಲು ವಿಕಸಿತ ಭಾರತ ಆಗ್ತಾ ಇರೋದೊರ್ತು ಬೇರೆ ಯಾರಿಗೂ ಆಗ್ತಾ ಇಲ್ಲ. ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ ಹೋಗ್ಬೇಡ್ರಪ್ಪ, ನಂಗೆ ನಂಬಕ್ ಹೋಗ್ಬೇಡ್ರಿ. ಆ ರಿಪೋರ್ಟ್ನಲ್ಲಿ ಏನಿದೆ? C ರೇಟಿಂಗ್ ಯಾಕೆ ಸಿಕ್ಕಿದೆ? ಯಾಕಂದ್ರೆ ದತ್ತಾಂಶಗಳನ್ನ ನೀವು ಮರೆಮಾಚ್ತಾ ಇದ್ದೀರಾ, ತಿದ್ದುತ್ತಾ ಇದ್ದೀರಾ. ಡೇಟಾ ಈಸ್ ಬೀಯಿಂಗ್ ಫಜ್ಡ್, ಡೇಟಾ ಈಸ್ ಇನ್ಕರೆಕ್ಟ್. ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿ ಅವರು. ಇದು ನಿಜವಾಗ್ಲೂ ಅಮೃತ್ ಕಾಲ್ ಇದ್ರೆ ಸೆನ್ಸಸ್ ಮಾಡಿ, ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ, ಗೊತ್ತಾಗ್ತದೆ ನಿಮಗೆ. 2021ನಲ್ಲಿ ನಡಿಬೇಕಾಗಿರುವಂಥ ಸೆನ್ಸಸ್ 2025 ಆಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ ಅಂತ. ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ. ಕೋಲ್ಡ್ ವಾರ್ ಎಲ್ಲಿದೆ? ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದಾರೆ, ದೋಸೆ ತಿಂತಾ ಇದ್ದಾರೆ. ಕೋಲ್ಡ್ ವಾರ್ ಅಂದ್ರೆ ಹೆಂಗ್ರಿ? ನೀವು ನಾನು ಹೇಳಿದ್ನಲ್ಲ, ನಿಮ್ಮೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ 1-2 ದಿನ ಇದು ಆಫ್ ಮಾಡ್ರಿ, ಎಲ್ಲ ಸರಿ ಹೋಗ್ತದೆ. ಸೇರ್ಸ್ಲಿ ಅಪ್ಪ, ನಮ್ಗೆ ಬರೀತಾರ್ರಿ. ಈಗೆಲ್ಲ ಮಾಡ್ತಾ ಇದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಅವಾಗೇ ಮಾಡ್ಬೋದಾಗಿತ್ತಲ್ರಿ. ಭಗವದ್ಗೀತಾನೂ ಹೊಸದಲ್ಲ, ಅವರು ರಾಜಕಾರಣಕ್ಕೆ ಹೊಸದಲ್ಲ. ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರೆದಿದ್ರು. ಏನು, ನಾನು ವಾಚ್ ಹಾಕೊಳಲ್ಲ, ನಾಳೆ ನಾನು ದುಡ್ಡು ತಗೊಂಡು ನಾನು ವಾಚ್ ಹಾಕ್ಕೊಂಡಿರ್ತೀನಿ. ಅದು 70 ಲಕ್ಷದಿರ್ಬೋದು, 1 ಕೋಟಿ ಇರ್ಬೋದು. ನನ್ನ IT ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ರೆ ಮುಗೀತಲ್ಲ. ಈಗ ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್, 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. ಯಾಕೆ ಕೇಳಿದ್ರ ನೀವೆಲ್ಲ? 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕೆ ಬಂತು? 1,000 ಕೋಟಿ ರೂಪಾಯಿ ಮಾಲೀಕರ ತಗೊಂಡಿರ್ತಾರ. ಈಗ IT ಅವ್ರ ಕೈಲೇ ಇದೆ ಅಲ್ಲ, ಇವ್ರೆ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ. ಹೋಗಿ ಹೇಳಕ್ ಹೇಳಿ ಅವ್ರ ಗುರು ಮೋದಿ ಹತ್ರ. ಇಲ್ಲಿ ಬಂದು ಒದರಾಡೋದೇನಿದೆ? ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನ್ರಿ? ಯಾವ ಬಟ್ಟೆ ಹುಟ್ಟಿದೀವಿ, ಯಾವ ವಾಚ್ ಹುಟ್ಟಿದೀವಿ, ಯಾವ ವಾಹನದಲ್ಲಿ ಓಡಾಡ್ತೀವಿ? BJP ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡೋಕ್ಕೆ. ಇದೇ ನಿಮ್ಮ BJP ಮಾಜಿ ಸಂಸದರೆಲ್ಲ ನನ್ನ ಬಗ್ಗೆ ಏನಂದ್ರು, BMW ಓಡಾಡ್ತಾನ. ಇಲ್ಲಿ ನಿಮ್ಮ ಕಲಬುರ್ಗಿನಲ್ಲೇ ಹೇಳಿದ್ರಲ್ಲ, ಎಲೆಕ್ಷನ್ ಟೈಮ್ನಲ್ಲಿ, ನನ್ನ ಎಲೆಕ್ಷನ್ ಟೈಮ್ನಲ್ಲಿ ಸದಾಶಿವನಗರ್ನಲ್ಲಿ 4 ಮನೆಯದ ಪ್ರಿಯಾಂಕ್ದು. ಇಲ್ಲಿ ತೋಟ ಇಲ್ಲಿ ಕೇರಳನಲ್ಲಿದೆ, ಕೂರ್ಗ್ನಲ್ಲಿದೆ, ಚಿಕ್ಕಮಂಗ್ಳೂರ್ನಲ್ಲಿದೆ, ಮಡಿಕೇರಿನಲ್ಲಿದೆ. ಹುಡ್ಕೊಡ್ರಪ್ಪ ಅಂತ ಹೇಳಿದೆ ನಾನು. ಇನ್ನು ಹುಡ್ಕ್ಲತ್ತಾನೆ ಯಾರು ಅವರು? ಸೊ BJP ಅವರಿಗೆ ವಿಷಯ ಆಧಾರಿತ ಮಾತುಗಳು. ಅವ್ರು ಏನಿದ್ರು ಕೂಡ ಹಿಂಗೆ ವೈಯಕ್ತಿಕ ಯಾವ ಇದು ಮಾಡಿದೆ. ನನ್ನ 2ನೇ ಎಲೆಕ್ಷನಿಗೆ ಕ್ಯಾಂಪೇನ್ ಏನಿದ್ ಗೊತ್ತ್ರಿ? ಚಿತ್ತಾಪುರ್ನಲ್ಲಿ ಪ್ರಿಯಾಂಕರ್ಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೊಡ್ತಾನಂತ. ದಟ್ ವಾಸ್ ದ ಕ್ಯಾಂಪೇನ್ ಆಫ್ BJP. ಏನ್ರಿ? ಮನೆ ಮಗ ಏನಕ್ಕೆ? ಈಗ ನೀವು ಒಂದೇ ವಾಚ್ ಮಾಡಿರ್ತಾರ ಅವರು. ಅದು ಎಷ್ಟು ಲಕ್ಷದ ಇರ್ಬೋದು, ಯಾರೇ ಇರ್ಬೋದು ಇವ್ರೆ. ಅದಕ್ಕೆ ಉಟ್ಕೋಬಾರ್ದಂತ ಏನಾದ್ರು ಇದೆಯಾ? ಅವ್ರು ಯಾವತ್ತನ ಹೇಳಿದಾರ ನನಗೆ ವಾಚ್ ಇಷ್ಟ ಇಲ್ಲ, ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂತ ಯಾವತ್ತನ ಹೇಳಿದಾರ? ಏನಿದು ಈ ಚರ್ಚೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬೇಕಾ ಹೇಳಿ? ನಾವು ಏನು ಬಟ್ಟೆ ಉಡ್ತೀವಿ, ನಾವು ಏನು ವಾಚ್, ಅದೇನಪ್ಪ ನಮ್ಮ ಆದಾಯ ಪ್ರಕಾರ ತಗೊಂಡಿದ್ರೆ ಒಳ್ಳೇದು, ಇದ್ರೆ ಬಿಡ್ರಿ. ಈಗ IT ಎಲ್ಲ ನಿಮ್ಮ ಕೈನಲ್ಲಿ ಇಲ್ಲ. ಏನು ಒಂದು ನೋಟಿಸ್ ಕೊಡೋಕೆ ಎಷ್ಟೊತ್ತು ನಿಮಗೆ ಹೆಂಗನ ಕೊಡ್ತಾ ಇದ್ದೀರಿ, ಇದಕ್ಕೊಂದು ಸೇರಿಸ್ಕೊಡಿ ಅಷ್ಟೇ. ಗ್ರಾಮ ಪಂಚಾಯತಿಂದ ಅದು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ ಸರ್. ಆದರೆ
ಕೆಲವು ಪಂಚಾಯತ್ಗಳು ಮೇಲ್ದರ್ಜೆ ಆಗಿರೋದ್ರಿಂದ ಡಿಲಿಮಿಟೇಷನ್ ನಡೀತಾ ಇದೆ ಒಂದು 18 ಕಡೆ. ನಾವು ಅದ ಪ್ರಕ್ರಿಯೆ ಮುಗಿದ ತಕ್ಷಣ ವಿ ಆರ್ ರೆಡಿ ಸರ್. ಅಲ್ಲಿ ತನಕನೂ ಜಗದ್ ಬೇಡ, ಎಲ್ಲನೂ ಸೇರಿ. GP ಇಲ್ಲ, GPದು ಅದು ಇನ್ನ ಬೇರೆ ಬೇರೆ ಡೇಟ್ಸ್ ಇದೆ ಸರ್. ಅದು ಇಲ್ಲ, ಅದೇ 90 ಅಲ್ಲ, ಇನ್ನ ಕಮ್ಮಿ. ಯಾಕಂದ್ರೆ ಕೆಲವರು ಕೋರ್ಟಿಗೆ ಹೋಗಿರ್ತಾರೆ ಅವಾಗ, ಹಿಂದಿನ 5 ವರ್ಷದ ಹಿಂದೆ ನಮ್ಮ ಕ್ಯಾಟಗರಿ ಬಂದಿರಲ್ಲ ಅಥವಾ ನಮ್ದು ವಿಳಂಬ ಆಗಿದೆ ಅದೇನೇನೋ ಹೋಗಿರ್ತಾರ. ಸೊ ಅವೆಲ್ಲ ನೋಡ್ಕೊಂಡು ನಾವು ಮಾಡ್ತೀವಿ ಗ್ರಾಮ ಪಂಚಾಯತ್. ಬಟ್ TPದು ನಾನು ಹೇಳ್ದಂಗೆ ಕೆಲವು ಮೇಲ್ದರ್ಜೆ ಆಗಿದೆ. ಅದು CHಗೆ, TMCಗೆ, ಸಾರಿ CMC ಮತ್ತು TMCಗೆ, ಕೆಲವು GBAನಲ್ಲೂ ಸೇರಿಬಿಟ್ಟಿದೆ. ಸೊ ಅದಕ್ಕೆ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೀತಿದೆ. ಅದು ಮುಗಿದ ತಕ್ಷಣ ವಿಲ್ ಕಾಲ್ ಸರ್. ನೋಡಿ, ಹೋದ ವರ್ಷ ಇಡೀ ಇಂಡಿಯಾನಲ್ಲಿ ಹೈಯೆಸ್ಟ್ 1772 ನಮ್ಮ ರಾಷ್ಟ್ರದಲ್ಲೇ. ಈ ಸರಿನೂ ಕೂಡ ಅದನ್ನು ಮೀರಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಇದ್ದೀವಿ. ಈಗ ನಮ್ಗೆ ಏನಾಗುತ್ತೆ, ಲಾಸ್ಟ್ 3 ಮಂತ್ಸ್ ಹೆಚ್ಚಾಗುತ್ತೆ. ಮತ್ತು ಮೊನ್ನೆ ಮಾಡಿದಂಥ ಈ ಸೊತ್ತು ರಿಫಾರ್ಮ್ಸ್ ಏನಿದೆ ಅದರಿಂದ ನಾವು ಸುಮಾರು 95 ಲಕ್ಷ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ತರ್ತಾ ಇದ್ದೀವಿ. ಸೊ ಸಹಜವಾಗಿ ಹೆಚ್ಚಾಗುತ್ತೆ. ಅದಕ್ಕೆ ನಾವು ಟಾರ್ಗೆಟ್ ಅರೌಂಡ್ 1800 crores ನಾವು ಕೊಟ್ಟಿದ್ದೀವಿ. ಬಟ್ ನಾವು ಇದನ್ನು ಸ್ಟೆಬಿಲೈಸ್ ಮಾಡಿದಾಗ ಬಹುಶಃ 1 ವರ್ಷ ಆದ ನಂತರ ನಮಗೆ 3,500-4,000 ಕೋಟಿ ತನಕ ಆಗ್ಬೋದು.